ಕೀರ್ತನೆಯಲ್ಲಿ 8ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. எக்காலத்திலும் அவரை நம்புங்கள், அவர் சமூகத்தில் உங்களுடைய இருதயங்களை ஊற்றி விடுங்கள். தேவன் நமக்கு ಅಡಕಲಮಾಗಿರುಕ್கிறார். ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮನ ಆಶ್ರಯವಾಗಿದ್ದಾರೆ. ಹಲ್ಲೆಲೂಯಾ. ಕೀರ್ತನೆಗಾರನ ಹೇಳ್ತಾರೆ, ಜನರೇ ಯಾವಾಗಲೂ ಆತನನ್ನೇ ನಂಬಿರಿ. ಈಗ ಸ್ವಲ್ಪ ಮುಂದೆ ಪ್ರವಾದನೆ ಬಂತಲ್ಲ, ಹಲ್ಲೆಲೂಯಾ. ಇನ್ನೂ ನನ್ನ ನಂಬಿಗಸ್ತರಾಗಿಯೂ ಇನ್ನೂ ನನಗೆ ಭಯಭಕ್ತಿ ಉಳ್ಳವರಾಗಿಯೂ ನನ್ನ ನಡೆದುಕೊಳ್ಳುವುದಾದರೆ ನಿಮಗೋಸ್ಕರ ನಾನು ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ. ನೀ ಸುಮ್ಮನೆ ನಿಂತ್ಕೊಂಡು ನೋಡಿದ್ರೆ ಸಾಕು, ಯುದ್ಧವು ಯೆಹೋವನದು. ಹಲ್ಲೆಲೂಯಾ. ಅದರಿಂದ ನಂಬಿಗಸ್ತರಾಗಿ ನಾವು ಜೀವಿಸುವರಾಗಿ ಕಾಣಲ್ಪಡಬೇಕೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಂಬಿರಿ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಯಾವಾಗಲೂ ದೇವರ ಮುಂದೆ ನಮ್ಮ ಹೃದಯ ಬಿಚ್ಚು ಹೃದಯದಿಂದ ಇರಬೇಕು. ಹಲ್ಲೆಲೂಯಾ. ಪಾಪದ ಹೃದಯದಿಂದಲ್ಲ, ಬಿಚ್ಚು ಹೃದಯದಿಂದ, ಪೂರ್ಣ ಬಿಚ್ಚು ಹೃದಯದಿಂದ ದೇವರೊಟ್ಟಿಗೆ ಮಾತನಾಡುವುದು. ಅರ್ಧ ಬಚ್ಚಿಟ್ಕೊಂಡು ಅರ್ಧ ಮುಚ್ಚಿಡೋದಲ್ಲ, ಬಿಚ್ಚು ಹೃದಯದಿಂದ ದೇವರ ಮುಂದೆ ಮಾತಾಡುವುದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದು, ಆತನೇ ನಮಗೆ ಆಶ್ರಯ ದುರ್ಗವಾಗಿದ್ದು ನಮ್ಮನ್ನು ನಡೆಸುವ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ನಾವು ಆತನ ಮುಂದೆ ಯಾವಾಗಲೂ ಇನ್ನೂ ಭಯದಲ್ಲೂ ಇನ್ನೂ ಭಕ್ತಿಯಲ್ಲೂ ಇನ್ನೂ ಪರಿಶುದ್ಧತೆಯಲ್ಲೂ ನಾವು ಜೀವಿಸುವರಾಗಿ ಕಾಣಲ್ಪಡೋಣ. ದೇವರು ಖಂಡಿತ ನಮ್ಮನ್ನು ಅದ್ಭುತ ರೀತಿಯಲ್ಲಿ ಆತನು ವಾಗ್ದಾನ ಮಾಡಿದಂತೆ ನಡೆಸುವ ಆತನು. ಕಟ ಅಂತಿದೆ, ನಡೆಸುವ ಆತನು. ಹಲ್ಲೆಲೂಯಾ. ಆತನು ನಡೆಸ್ತಾರೆ. ಅದರಿಂದ ಆತನ ನಮಗೆ ಮಹಿಮೆ ಉಂಟಾಗಲಿ, ಘನ ಉಂಟಾಗಲಿ, ಸ್ತುತಿ ಉಂಟಾಗಲಿ. ಹಲ್ಲೆಲೂಯಾ. ಅದರಿಂದ ನಾವು ಈ ಒಂದು ಪ್ರಾರ್ಥನೆ ವಿಷಯವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ಬೇಕಂತೇಳಿ ದೇವರಾತ್ಮನ ಒಂದು ಪ್ರೇರೇಪಣೆ ಬಂತು. ಅದರಿಂದ ನಾವು ಎಲ್ಲ ವಿಷಯಕ್ಕೂ ಪ್ರಾರ್ಥನೆ ಮಾಡ್ತೀವಿ. ಏನೇನೋ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಯಾವುದ್ಯಾವುದೋ ವಿಷಯಕ್ಕೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅಂತ ದೇವರ ಉದ್ದೇಶ, ದೇವರ ಚಿತ್ತ ಅವನ್ನ ಕುರಿತು ನಾವು ಹಲ್ಲೆಲೂಯಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೆಲವು ವಿಷಯಗಳನ್ನು ನಾನು ಪ್ರಾರ್ಥನೆಗೋಸ್ಕರ ನಿಮಗೆ ತಿಳಿಸ್ತೇನೆ. ಯಾಕಂದ್ರೆ ಈ ವಿಷಯ ಕೆಲವೆಲ್ಲ ನಾವು ಮರೆತು ಹೋಗ್ಬಿಟ್ಟಿರ್ತೀವಿ, ಕೆಲವು ವಿಷಯ ಎಲ್ಲ ನಮಗೆ ಗೊತ್ತಿರಲ್ಲ. ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥಿಸಬೇಕು? ನಾವು ಕಷ್ಟಕ್ಕೆ ಪ್ರಾರ್ಥನೆ ಮಾಡ್ತೀವಿ, ರೋಗಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಕಷ್ಟದಲ್ಲಿರೋರಿಗೆ, ಕಣ್ಣೀರಲ್ಲಿರೋರಿಗೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೂ ಅದರಲ್ಲಿ ಇನ್ನೊಂದು ವಿಶೇಷವಾದ ಪ್ರಾರ್ಥನೆಯನ್ನು ಕುರಿತು ನಿಮಗೆ ಜ್ಞಾಪಕಪಡಿಸ್ಬೇಕಂತೇಳಿ ಒಂದು ಈ ವಾಕ್ಯವನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತಿಳಿಸ್ತಿದ್ದೇನೆ. ಅದರಿಂದ ಮತ್ತಾಯ ಬರೆಸುವ ವಾರ್ತೆಯಲ್ಲಿ 9ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದೋಣ. ಮತ್ತಾಯ ಬರೆಸುವ ವಾರ್ತೆ 9ನೇ ಅಧ್ಯಾಯ 38வது ವಚನ. ಬೆಳೆಯು ಬಹಳ, ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದ ಬೆಳೆ ಜಾಸ್ತಿ ಇದೆ. ಬರೀ ನಮ್ಮ ಭಾರತ ದೇಶದಲ್ಲಿ 144 ಕೋಟಿ ಜನ ಬೆಲೆ ಇದೆ. ಇವಾಗ ಅದನ್ನ ಒಂದು ಸ್ವಲ್ಪ ಜನ ಮಾತ್ರ ರಕ್ಷಣೆ ಹೊಂದಿದ್ದೇವೆ. 3 ಕೋಟಿ ಇರ್ಬೋದಾ, 4 ಕೋಟಿ ಇರ್ಬೋದಾ? ಉಳಿದಿದ್ದಲ್ಲ 135 ಕೋಟಿ ಜನ ಹೊರಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ಬೆಳೆಯು ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನ ಕಳಿಸಿಕೊಡಬೇಕೆಂದು ಬೇಡಿಕೊಡ್ರಿ. ಅಬ್ಬಾ, ಸೇವಕರನ್ನ ಎಬ್ಬರಿಸ್ರಿ, ಮಿಷನರಿಗಳನ್ನ ಎಬ್ಬರಿಸ್ರಿ, ಅಪೊಸ್ತಲರನ್ನ ಎಬ್ಬರಿಸ್ರಿ. ಜನರು ಸುವಾರ್ತೆ ಸಾರಲ್ಪಡಲಿ. ಕೆಲಸ ಅಧಿಕವಾಗಿದೆ, ಕೆಲಸ ಮಾಡೋರು ಕಡಿಮೆ ಇದ್ದಾರೆ, ಸೇವೆ ಮಾಡೋರು ಕಡಿಮೆ ಇದ್ದಾರೆ. ಅದರಿಂದ ಸೇವಕರನ್ನ ಎಬ್ಬರಿಸ್ರಿ. ಬೆಳೆ ಕೆಲಸ ಮಾಡೋದಕ್ಕೆ ಜನ ಬೇಕು. ಇನ್ನು ಕೊಯ್ಲಿ ಸಿಕ್ಕಾಪಟ್ಟೆ ಇದೆ, ಇನ್ನು ಕೊಯ್ಯಬೇಕು. ಬರೋ ಭಾರತ ದೇಶದಲ್ಲಿ 140 ಕೋಟಿ, ಇಡೀ ಪ್ರಪಂಚದಲ್ಲಿ ಇರುವಂತ ಒಂದೊಂದು ಧಾನ್ಯವನ್ನ, ಒಂದೊಂದು ಗಿಡವನ್ನ ಕೊಯ್ಯಲ್ಪಡಬೇಕು, ಒಂದೊಂದು ಆತ್ಮ ಕೊಯ್ಯಲ್ಪಡಬೇಕು, ಒಂದೊಂದು ಆತ್ಮ ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ನೀವು ದೇವರ ವಾಕ್ಯದಲ್ಲಿ ಹೇಳುತ್ತೆ, ನೀವೇನಿಗೆ ಪ್ರಾರ್ಥನೆ ಮಾಡಬೇಕಂತೆ? ಬೆಳೆ ಹೆಚ್ಚಾಗಿದೆ, ಕೊಯ್ಯೋರು ಬೇಕಪ್ಪ, ಕೊಯ್ಯೋರನ್ನು ಕಳ್ಸಪ್ಪ, ಕೊಯ್ಯೋರನ್ನು ಸಿದ್ಧ ಮಾಡಪ್ಪ,
ಕೊಯ್ಯೋರಿಗೆ ಕರ್ತನೆ ಕಳಿಸ್ಕೊಡಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಬೇಡಿಕೊಳ್ಳಬೇಕಂತೆ. ಹಲ್ಲೆಲೂಯಾ. ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳ್ರಿ. ನಾವು ಎಲ್ಲ ವಿಷಯದಲ್ಲೂ ಪ್ರಾರ್ಥನೆ ಮಾಡ್ತೇವೆ. ಆತ್ಮಗಳು ನಶಿಸಿ ಹೋಗ್ಬಾರ್ದು, ನಾಶ ಆಗಬಾರ್ದು, ರಕ್ಷಣೆ ಹೊಂದಲಪ್ಪ ಅನ್ಬಾರ್ದು. ಆದರೆ ಮಿಷನರಿಗಳು, ಸೇವಕರು ಎದ್ದು 240 ಕೋಟಿ ಜನರನ್ನ ರಕ್ಷಿಸುವುದಕ್ಕೆ ಕೆಲಸಗಾರನ ಎಬ್ಬರಿಸಪ್ಪ, ಕೆಲಸಗಾರನ ಎಬ್ಬರಿಸು, ಸೇವೆ ಮಾಡೋರ್ನ ಎಬ್ಬರಿಸು, ಸೇವೆ ಮಾಡೋರ್ನ ಎಬ್ಬರಿಸು, ಸೇವೆ ಮಾಡೋರ್ನ ಎಬ್ಬರಿಸು ಅಂತ ನಾವು ಹಲ್ಲೆಲೂಯಾ. ಸರಿಯಾಗಿ ಕೆಲವರು ಬೈಬಲ್ ಓದೋರು ಮಾತ್ರ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಬೆಳೆ ಹೆಚ್ಚಾಗಿದೆ, ಕೆಲಸಗಾರನ ಕಳಿಸುವಂತ ದೇವ್ರ ವಾಕ್ಯ ಓದಿದ್ದೀನಿ ನಾನು. ಅಪ್ಪ ಕೆಲಸಗಾರನ ಕಳಿಸಪ್ಪ, ಕೆಲಸಗಾರನ ಕಳಿಸಪ್ಪ ಅಂತ ಕೆಲವೊಂದು ಬೆರಳೆಣ್ಣಿಕೆ ಜನ. ಹಲ್ಲೆಲೂಯಾ. ಅದರಿಂದ ನಮ್ಮ ಪ್ರಾರ್ಥನೆ ಏನಂದ್ರೆ, ಅಳಿದು ಹೋಗುವಂತ ಆತ್ಮಗಳನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸೋದಿಕ್ಕೆ ಸುವಾರ್ತೆ ಸಾರುವಂತ ಸುವಾರ್ತಿಕರು ಎದ್ದೇಳಲಿ, ಸುವಾರ್ತಿಕರು ಎದ್ದೇಳಲಿ. ನನ್ನ ಮಗನೇ ಸುವಾರ್ತೆ ಸಾರಲಿ, ನನ್ನ ಮಗಳೇ ಎದ್ದೇಳಲಿ. ಅಪ್ಪ ನನ್ನನ್ನೇ ಸುವಾರ್ತೆಗೆ ಸಿದ್ಧಪಡಿಸು, ನಾನು ಬೆಳೆ ಕೊಯ್ತೇನೆ, ನನಗೂ ಕೆಲಸ ಕೊಡು, ನಿನಗಿರುವಂಥ ಬೆಲೆಯನ್ನ ನಾನು ಕೊಯ್ತೇನೆ. ನನಗಾಗ್ತಾ ಇಲ್ಲ, ಬೇರೆಯವರಿಗಾದರೂ ಕೊಯ್ಯೋದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಬೇರೆ ಕೊಯ್ಲಿ ಮಾಡೋರಿಗೆ ನಾನು ಸಹಾಯ ಮಾಡ್ತೇನೆ ಎಂಬ ಪ್ರಾರ್ಥನೆ ನಮಗೆ ಬಹಳ ಮುಖ್ಯ ಎಂಬುದಾಗಿ ವಾಕ್ಯದಲ್ಲೂ. ಆದ್ದರಿಂದ ಬೆಳೆ ಯಜಮಾನನನ್ನು ನೀವು ಬೆಳೆಗೆ ಕೆಲಸದವರನ್ನ ಕಳಿಸಿಕೊಡಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ನಮಗೆ ಹೇಳಿದ್ದಾರೆ, ನಾವು ಪ್ರಾರ್ಥನೆ ಮಾಡಬೇಕು. ತಮಿಳನ್ನ படிக்க சொல்லுமா? அறுப்புக்கு வேலையாட்களை அனுப்பும்படி அவரை வேண்டிக் கொள்ளுங்கள். அறுப்பு மிகுதியும் இருக்கிறதுனால அறுவடை செய்ய ஆட்கள் வேணும், ಕೊಯ್ಲಿ ಮಾಡೋದಕ್ಕೆ ಜನ ಬೇಕು, ಕೆಲಸಗಾರರು ಬೇಕು. ಎಬ್ಬರಿಸಪ್ಪ ನಿನ್ನ ರಾಜ್ಯಕ್ಕಾಗಿ ಆತ್ಮಗಳನ್ನು ಶೇಖರಣೆ ಮಾಡುವಂತ, ರಕ್ಷಿಸಿ ನಿನ್ನ ರಾಜ್ಯಕ್ಕೆ ಕಳಿಸುವಂತ ಆತ್ಮಗಳು ಎದ್ದೇಳಪ್ಪ. ಆತ್ಮಗಳು ಎದ್ದಲ್ಲಿ ಒಂದೊಂದು ದಿನ ಆದರೂ ಈ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಇದೆಲ್ಲ ಯಾಕಂದ್ರೆ ನಮಗೆ ಗೊತ್ತಿಲ್ಲಲ್ಲ, ಕೆಲವರಿಗೆ ಒಂದು ಮಾತ್ರ ಗೊತ್ತು. ಆದರೆ ವಾಕ್ಯ ಅದಕ್ಕೆ ಯಾವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ದೇವರು ನಮಗೆ ತಿಳಿಸಿದ ವಾಕ್ಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಇವತ್ತಿಂದ ಪ್ರಾರ್ಥನೆ ಮಾಡ್ರಿ. ಬೆಳೆ ಹೆಚ್ಚಾಗಿದೆ, ಕೊಯ್ಲಿ ಮಾಡೋದಕ್ಕೆ ಜನ ಬೇಕು, ಕೊಯ್ಲಿ ಮಾಡೋದಕ್ಕೆ ಸುವಾರ್ತಿಕರು ಎದ್ದೇಳಬೇಕು, ಸೇವಕರು ಎದ್ದೇಳಬೇಕು, ಮಿಷನರಿಗಳು ಎದ್ದೇಳಬೇಕು, ಅಪೊಸ್ತಲರು ಎದ್ದೇಳಬೇಕಪ್ಪ. ಎಬ್ಬರಿಸು ಸ್ವಾಮಿ, ನಿನ್ನ ಬರುಣ ಹತ್ತಿರವಾಗಿದೆ, ನಿನ್ನ ಬರುಣ ಸಮೀಪವಾಗಿದೆ, ಒಬ್ಬರಾದರೂ ನಾಶವಾಗಿದೆ, ಎಲ್ಲಾ ನಿತ್ಯ ಜೀವಕ್ಕೆ ಹೋಗ್ಬೇಕಪ್ಪ. ಹಲ್ಲೆಲೂಯಾ. ನಾನು ನಿಮ್ಮನ್ನ ರಕ್ಷಿಸಿದೆ, ಕಾಪಾಡಿದೆ, ನಮಗೋಸ್ಕರ ಏನ್ ಮಾಡಿದ್ರಿ ಅಂತ ದೇವ್ರ ಪ್ರಶ್ನೆ ಕೇಳಿದ್ರೆ ನಾವೇನಂತ ಉತ್ತರ ಹೇಳ್ತೇವೆ? ಬೆಳೆಗೋಸ್ಕರ ಪ್ರಾರ್ಥನೆ ಮಾಡಿದ್ರ, ಬೆಳೆ ಕೊಯ್ಯೋದಕ್ಕೋಸ್ಕರ ಜನ ಇಲ್ಲ ಕಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ರ ಅಂತೇಳಿ ನಾಳೆ ದೇವ್ರು ನಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ಮುಂಚಿತವಾಗಿ ನಾವೆಲ್ಲ ಇದನ್ನು ತಿಳ್ಕೊಂಡಿದ್ದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಎರಡನೇ ವಿಷಯ ಏನಂದ್ರೆ, ಸುವಾರ್ತೆನ ಧೈರ್ಯವಾಗಿ ಸಾರೋದಕ್ಕೆ ಧೈರ್ಯ ಬೇಕು. ಧೈರ್ಯ ಬರುವಂತೆ ಮಾಡಪ್ಪ ಅಂತೇಳಿ ಧೈರ್ಯವಾಗಿ ನಿನ್ನ ಸೇವೆಯನ್ನು ಸುವಾರ್ತೆಯನ್ನು ಸಾರುವುದಕ್ಕೆ ಜನರನ್ನು ಎಬ್ಬರಿಸು ಸ್ವಾಮಿ. ಅವ್ರ ಭಯ, ಇವ್ರ ಭಯ, ಆ ಭಯ, ಈ ಭಯ, ಏನಾಗ್ಬಿಡುತ್ತೋ, ಏನ್ ಮಾಡ್ಬಿಡ್ತಾರೋ. ಹಲ್ಲೆಲೂಯಾ. ದೇವರ ಚಿತ್ತವಿಲ್ಲದೆ ನಮ್ಮ ತಲೆಯಲ್ಲಿ ಒಂದು ಕೂದಲಾದ್ರ ಕೆಳಗೆ ಉತ್ತರೋದೇ ಇಲ್ಲ. ಹಲ್ಲೆಲೂಯಾ. ಕೆಲವರೆಲ್ಲ ಆಸೆ ಪಡ್ತಾರಪ್ಪ, ನಿನ್ನ ರಕ್ತ ಸಾಕ್ಷಿಯಾಗಿ ನಾನು ಸಾಯ್ಬೇಕಪ್ಪ, ನಿನ್ನ ರಕ್ತ ಸಾಕ್ಷಿಯಾಗಿ ನಾನು ಸಾಯ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಒಬ್ಬರು ರಕ್ತ ಸಾಕ್ಷಿಯಿಂದ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಒಬ್ಬರಾದರೂ ರಕ್ತ ಸಾಕ್ಷಿಯಾಗಿ ಸಾಯಕ್ಕಾಗೋದಿಲ್ಲ. ದೇವರು ಯಾರು ರಕ್ತ ಸಾಕ್ಷಿಗಳಾಗಿ ಸಾಯ್ಬೇಕಂತ ಚಿತ್ತಗೊಂಡಿದ್ದಾರೋ ಅವರು ಮಾತ್ರ ಸಾಯಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದರಿಂದ ಯಾರೇ ನಾವು ವಿರೋಧ ನಿಂತು ನಮ್ಮ ತಲೆ ಕೂದಲು ಒಂದು ಉದುರಿಸಕ್ಕೆ ಅವರಿಂದ ಸಾಧ್ಯ ಇಲ್ಲ. ದೇವರ ಚಿತ್ತವಿಲ್ಲದೆ ಹಲ್ಲೆಲೂಯಾ ಒಂದು ತಲೆ ಕೂದರ ಕೆಳಗೆ ಬೀಳುವುದಿಲ್ಲ. ದೇವರ ಚಿತ್ತವಿಲ್ಲದೆ ಒಂದು ಪಕ್ಷಿ ಆದರೂ ನೆಲಕ್ಕೆ ಉರುಳುವುದಿಲ್ಲ ಅಂತೇಳಿ ವಾಗ್ದಾನ ಮಾಡ್ತಾರೆ. ಅದರಿಂದ ಒಂದು ವಾಕ್ಯ ಓದೋಣ. ಎಫೆಸೀಯರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. 6:19. சுவிசேஷத்திற்காக நான் கட்டப்பட்டு ஸ்தானாதிபதியாக இருக்கிறேனோ அதை பற்றி பேச வேண்டும்படி தைரியமாய் பேசத்தக்கதாய் ನಾನು ಬಾಯಿ ತೆರೆಯುವ ಪೂರ್ವ ಕಾಲದಲ್ಲಿ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಭವಿಸಬೇಕೆಂದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಧೈರ್ಯ ಬರಲಿ ಅಂತಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು.
ಕೆಲವರಿಗೆ ಸೇವೆ ಮಾಡೋಕ್ಕೆ ಆಸೆ ಇರುತ್ತೆ, ಸುವಾರ್ತೆ ಸಾರಬೇಕಂತ ಆಸೆ ಇರುತ್ತೆ. ಏನು ಮಾಡಿಬಿಡ್ತಾರೋ, ಎಲ್ಲಿ ಹೊಡೆದು ಬಿಡ್ತಾರೋ, ಏನು ಮಾಡ್ತಾರೋ. ಕೆಲವು ಸಲ ಟಿ ವಿಗಳಲ್ಲಿ ರಕ್ತ ಸಾಕ್ಷಿಯಾಗಿ ಸಾಯುವುದನ್ನು ಹಾಕಿದಾಗ ನೋಡಿದಾಗ ಕೈಕಲ್ಲ ನಡುಗೋಗ್ಬಿಡುತ್ತೆ. ಎಲ್ಲಿ ನಮ್ಮನ್ನು ಕೊಂದುಬಿಟ್ರೆ, ಎಲ್ಲಿ ನಮ್ಮ ಹೆಂಡತಿ ಮಕ್ಕಳು ಅನಾಥರಾಗ್ಬಿಡ್ತಾರೋ, ಎಲ್ಲಿ ಬೀದಿ ಪಾಲಾಗ್ಬಿಡ್ತಾರೋ. ಹಲ್ಲೆಲೂಯಾ. ಈ ಭಯ ಸೈತಾನ ಏನು ಮಾಡ್ತಾನೆ? ಭಯಪಡಿಸ್ತಾನೆ, ಭಯ ಉಂಟಾಗ ಮಾಡ್ತಾನೆ. ಭಯ, ಯಾರೇನು ಅಂದ್ಬಿಡ್ತಾರೋ, ಅಯ್ಯೋ ಎಲ್ಲಿ ಚರ್ಚಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಏನು ಅಂದ್ಬಿಡ್ತಾರೋ, ಭಯ. ಎಲ್ಲಿ ನಮ್ಮನ್ನ ಜಾತಿಯಿಂದ ತೆಗೆದು ಹೊರಗೆ ಹಾಕ್ಬಿಡ್ತಾರೋ, ಎಲ್ಲಿ ಕುಲದಿಂದ ಹೊರಗೆ ತೆಗೆದು ಹಾಕ್ಬಿಡ್ತಾರೋ ನಾವು ಭಯ. ಹಲ್ಲೆಲೂಯಾ. ನಾವು ನಿಮ್ಮನ್ನು ಯಾರು ಕ್ರೈಸ್ತರ ಜಾತಿಯಲ್ಲಿ ಸೇರಿಸೋರಲ್ಲ. ಹಲ್ಲೆಲೂಯಾ. ನಾವು ನಂಬೋದು ಯೇಸು ಸ್ವಾಮಿಯನ್ನಷ್ಟೇ, ದೇವರು ಯೇಸು ಸ್ವಾಮಿ. ಹಲ್ಲೆಲೂಯಾ. ನಾವು ನಮ್ಮ ಜಾತಿನೇ, ನಮ್ಮ ರಕ್ತನೇ, ನಮ್ಮ ಕುಲಾನೇ, ನಮ್ಮ ಗೋತ್ರನೇ. ದೇವರು ಮಾತ್ರ ಯೇಸು ಸ್ವಾಮಿ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದರಿಂದ ಭಯ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಸುವಾರ್ತೆ ಸಾರಕ್ಕೆ ಧೈರ್ಯವಾಗಿ ಮಾತಾಡುವ ಸುವಾರ್ಥಿಕರಿಗೆ ಅಪ್ಪ ಧೈರ್ಯ ಕೊಡು ಸ್ವಾಮಿ. ಸುವಾರ್ತೆ ಸಾರ, ನಮಗೆ ಸೇವೆ ಸುವಾರ್ತೆ ಸಾರಕ್ಕೆ ಆಗ್ತಿಲ್ಲ, ಸಾರೋರಿಗೆ ಧೈರ್ಯ ಕೊಡು, ಶಕ್ತಿ ಕೊಡು, ಬಲ ಕೊಡು, ಅವ್ರಿಗೆ ಹಣ ಕೊಡು, ಹಣ ಸಹಾಯ ಮಾಡು. ಬಸ್ಸಿಗೆ ಹೋಗೋದಿಕ್ಕೆ, ಟ್ರಾವೆಲ್ಸ್ ಹೋಗೋದಿಕ್ಕೆ ಬೇಕಾಗಿರೋ ಹಣ ಸಹಾಯ ಬರಲಿ. ಧೈರ್ಯವಾಗಿ ನೀನು ಸ್ವಾರ್ಥ ಸಾರಲಿ, ಧೈರ್ಯವಾಗಿ ನೀನು ಸೇವೆ ಮಾಡಲಿ, ಧೈರ್ಯವಾಗಿ ಕರಪತ್ರಿಕೆ ಕೊಡಲಿ, ಧೈರ್ಯವಾಗಿ ಸಾಕ್ಷಿ ಕೊಡಲಿ. ಅಪ್ಪ ನನಗಂತೂ ಸಮಯ ಇಲ್ಲ, ಮಾಡೋರಿಗಾದ್ರೂ ಧೈರ್ಯ ಕೊಡಪ್ಪ ಅಂತೇಳಿ. ಹಲ್ಲೆಲೂಯಾ. ನಾವೇನು ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡಬೇಕು. ಧೈರ್ಯ ಕೊಡಪ್ಪ, ಧೈರ್ಯ ಕೊಡು. ಅವ್ರು ಎಲ್ಲೋಗಿ, ಎಲ್ಲಿ ಬೀಡಿದಲ್ಲಾಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಎಲ್ಲಾದರೂ ಸರಿ ನಿನ್ನ ಸೇವೆ ಮಾಡೋದಕ್ಕೆ, ಕರಪತ್ರಿಕೆ ಕೊಡೋದಾಗ್ಲಿ, ನಿನ್ನ ವಾಕ್ಯ ಸಾರೋದಕ್ಕೆ ಧೈರ್ಯ ಕೊಡು ಸ್ವಾಮಿ. ಭಯದ ಆತ್ಮ ಅಲ್ಲ, ಧೈರ್ಯದ ಆತ್ಮ ಕೊಡಪ್ಪ. ಒಬ್ಬೊಬ್ಬರು ಧೈರ್ಯವಾಗಿ ನಿನ್ನ ಸೇವೆ ಮಾಡುವಂತೆ ಮಾಡಪ್ಪ ಅಂತೇಳಿ. ಹಲ್ಲೆಲೂಯಾ. ಇವತ್ತಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡನ್ವೇ? ಹಲ್ಲೆಲೂಯಾ ಮಾಡನ್ವೇ? ಇಷ್ಟು ದಿವಸ ನಾವೇನು ಮಾಡ್ತಿದ್ದೀವಿ? ಯಾವ್ದಾವುದಕ್ಕೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ಆಶೀರ್ವಾದಕ್ಕೆ ನನಗೆ ಬಂಗ್ಲಾ ಕೊಡು, ಬೈಕ್ ಕೊಡು, ಸ್ಕೂಟ್ರ್ ಕೊಡು, ಹಣ ಕೊಡು, ಅದು ಕೊಡು, ಹುಡುಗಿ ಕೊಡು, ಹುಡುಗ ಕೊಡು, ಕೆಲಸ ಕೊಡು. ಹಲ್ಲೆಲೂಯಾ. ಅದ್ರ ಜೊತೆ ಮುಖ್ಯವಾದ ದೇವರ ಆಸೆ, ದೇವರ ಉದ್ದೇಶ ಸುವಾರ್ತೆ ಸಾರುವುದಕ್ಕೆ ಧೈರ್ಯದಿಂದ ಸುವಾರ್ತೆ ಸಾರುವಂತೆ, ಧೈರ್ಯ ಬರುವಂತೆ ಮಾಡಪ್ಪ ಅಂಥೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯಾಕಂದರೆ ಆದಿ ಅಪೊಸ್ತಲರು ಪವಿತ್ರಾತ್ಮನ ಅಭಿಷೇಕ ಹೊಂದದೇ ಇದ್ದಾಗ ಅವರೆಲ್ಲರೂ ಭಯಪಡ್ತಾ ಇದ್ರು. ಯೇಸುವಿನ ಶಿಲ್ವೆಯಲ್ಲಿ ಜಡೆಯಲ್ಪಟ್ಟು 11 ಜನ ಶಿಷ್ಯರೆಲ್ಲ ಓಡೋಗ್ಬಿಟ್ರು, ಓಡೋಗಿ ಬಚ್ಚಿಟ್ಕೊಂಡ್ಬಿಟ್ರು. ಭಯ, ನಡುಕ, ದಿಗಿಲು, ಯಾರು ಬರ್ತಾರೋ, ಯಾವಾಗ ಬಂದು ನಮ್ಮನ್ನು ಕೊಲ್ತಾರೋ, ನಮ್ಮನ್ನು ಏನು ಮಾಡ್ತಾರೋ, ಭಯ ಭಯ ಭಯ. ಹಲ್ಲೆಲೂಯಾ. ಯೇಸುಸ್ವಾಮಿ ಬಂದರು, ಅವ್ರ ಮಧ್ಯೆ ನಿಂತರು, ನಿಮಗೆ ಸಮಾಧಾನವಾಗಲಿ ಅಂದರು. 40 ದಿವಸ ಅವರಿಗೆ ಏನೇನು ಸುವಾರ್ತೆ ಸಾರಬೇಕು, ಹೇಗೆಲ್ಲ ಇರ್ಬೇಕಂತ ತಿಳಿಸಿದ್ರು. 40 ದಿವಸ ಪರಲೋಕಕ್ಕೆ ಎತ್ತಲ್ಪಟ್ರು. 50ನೇ ದಿವಸ ಪವಿತ್ರಾತ್ಮನ ಇಳಿದು ಬಂದರು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮನ ಇಳಿದು ಬಂದು ಆ 120 ಜನರನ್ನ ಆತ್ಮದಿಂದ ತುಂಬಿಸಿದ ತಕ್ಷಣ ಭಯಪಟ್ಟು ಓಡಿದಂತ 11 ಅಪೊಸ್ತಲರು ಎದ್ದು ನಿಂತು ಸುವಾರ್ತೆ ಸಾರಿದ್ರು. ಒಂದೇ ದಿನದಲ್ಲಿ 3000 ಜನರು ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ಧೈರ್ಯವಾಗಿ ಪ್ರಸಂಗ ಮಾಡುವಂತೆ, ಧೈರ್ಯವಾಗಿ ಸುವಾರ್ತೆ ಸಾರುವಂತೆ ಅಪ್ಪ ಅದ್ಭುತಗಳು ಮಹತ್ಕಾರ್ಯಗಳು ಮಾಡಪ್ಪ. ಯಾರೆಲ್ಲ ಸುವಾರ್ತೆ ಸಾರ್ತಾರೋ, ಯಾರೆಲ್ಲ ನಿನ್ನ ವಾಕ್ಯ ಹಂಚುತ್ತಾರೋ ಅವರೊಟ್ಟಿಗೆ ಇರು ಸ್ವಾಮಿ. ಅವ್ರಿಗೆ ಧೈರ್ಯ ಕೊಡು. ಅವ್ರಿಗೆ ಯಾವ ಭಯ ಬರೋದು ಬೇಡ. ಅವ್ರ ವಿರೋಧವಾಗಿ ಒಂದು ನಾಲ್ಗೆ, ಒಂದು ಬಾಯಿ, ಒಬ್ಬ ಮನುಷ್ಯನಾದ್ರೂ ಎದ್ದೇಳಲೇಬಾರ್ದು. ಅದರ ಬಲಗಳನ್ನ, ಹಣಬಲ, ಜನಬಲಗಳನ್ನ ಮುರಿತೇನೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡದೇ ಇರೋದ್ರಿಂದಾನೆ ಸುವಾರ್ತೆ ತಡೆಪಟ್ಟು ಹೋಗ್ತಾ ಇದೆ. ಸುವಿಶೇಷ ಅರಿವಿಕೆ ಪಡ್ಡ ಬಿಡಿ ಎಲ್ಲ ಬೈಂದನು ಭಯಪಟ್ಟು ಪಕ್ಕದ ಮನೆಯವ್ರಿಗೂ ನಾವು ಚರ್ಚೆಗೆ ಹೋಗೋದು ಗೊತ್ತಾಗೋದು ಬೇಡ, ನಮ್ಮ ನೆಂಟರು ಚರ್ಚೆಗೆ ಹೋಗೋದು ಗೊತ್ತಾಗೋದು ಬೇಡ, ಅವ್ರಿಗೆ ಗೊತ್ತಾಗೋದು ಬೇಡ, ಇವ್ರಿಗೆ ಗೊತ್ತಾಗೋದು ಬೇಡ. ಏನಾಗುತ್ತೋ ಭಯ. ಹಲ್ಲೆಲೂಯಾ. ಈ ಭಯದಾತ್ಮ ನಮ್ಮನ್ನು ಆವರಿಸ್ಕೊಂಡು, ದೇವರು ನಮ್ಮನ್ನು ಕರೆದಾತನು, ನಮ್ಮ ಮೂಲಕ ಏನೋ ಮಾಡ್ಬೇಕಂತಿದ್ದ ಎಲ್ಲ ತಣ್ಣಗಾಗಿ ನೀರು ಹೊಯ್ದಂಗೆ ಆಗ್ಬಿಡ್ತು. ಹಲ್ಲೆಲೂಯಾ ಹೇಳ್ರಿ. ಧೈರ್ಯವಾಗಿ ಕೊಡಪ್ಪ. ನಾನು ಧೈರ್ಯವಾಗಿ ಮಾತಾಡ್ತೇನೆ, ನಾನು ಧೈರ್ಯವಾಗಿ ಸಾಕ್ಷಿ ಕೊಡ್ತೇನೆ, ನನ್ನ ಅಕ್ಕಪಕ್ಕ ಮನೆಯವ್ರು ನಾನು ಸಾಕ್ಷಿಯಾಗಿರ್ತೇನೆ, ನಾನು ಸಾಕ್ಷಿ ಕೊಡ್ತೇನೆ, ನಿನಗಾಗಿ ಜೀವಿಸ್ತೇನೆ. ಯಾವತ್ತೂ ಒಂದು ದಿವಸ ಸಾಯಲೇಬೇಕಲ್ಲ. ಹಲ್ಲೆಲೂಯಾ. ಮನೆ ನೋಡ್ರಿ, ಬಯಸ್ಕೊಟ್ರಲ್ಲಿ ಹೋಗ್ತಾ ಇದ್ದ, ಹಂಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು, ಅಲ್ಲೇ ಬಿದ್ದ ಸತ್ತೋಗ್ಬಿಟ್ಟ. ಹಲ್ಲೆಲೂಯಾ. ಅವ್ನು ನೆನ್ಸಿದ್ದು ಅವ್ನ ಜಾತಿ, ಜನ, ಕುಲ, ಗೋತ್ರ ಯಾರಾದ್ರೂ ಬಂದು ಕಾಪಾಡಿದ್ರ? ಹಲ್ಲೆಲೂಯಾ. ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ ಮನುಷ್ಯನಿಗೆ. ಅದರೊಳಗಾಗಿ ದೇವರಿಗೋಸ್ಕರ ಏನಾದರೂ ಒಂದು ಮಾಡಬೇಕು. ನೀನು ಭಯಪಟ್ಕೊಂಡು ಇರೋದಾದ್ರೆ ಹಲ್ಲೆಲೂಯಾ, ನಿನ್ನ ಕರೆದಾತನ ಒಂದು ದಿನ
ಹಲ್ಲೆಲೂಯ. ನೀನು ಮನುಷ್ಯನ ಮುಂದೆ ನಾಚಿಕೊಂಡ್ರೆ ನಾನು ಪರಲೋಕದಲ್ಲಿ ನಿಮ್ಮ ಮುಂದೆ ನಾನು ನಾಚಿಕೊಳ್ತೇನೆ. ನಮ್ಮ ನೋಡಿ ನಾಚಿಕೆ ಪಡ್ತಾರೆ, நம்மளை பார்த்து ஆண்டவர் வெக்கப்படுவார். நம்ம யாருன்னா பார்த்தோம், ஐயோ என்ன சொல்லிடுறாங்களது, வெக்கமாக்குதுன்னு வெக்கப்பட்டினா ஒரு நாள் பரலோகத்தில் ஆண்டவர் உன்னை குறித்து வெக்கப்படுவார், ನಿನ್ನ ಕುರಿತು ನಾಚಿಕೆ ಪಡ್ತಾರೆ. ಹಲ್ಲೆಲೂಯಾ. ಅದರಿಂದ ಧೈರ್ಯವಾಗಿರ್ರಿ, ಧೈರ್ಯವಾಗಿ ಪ್ರಾರ್ಥನೆ ಮಾಡ್ರಿ. ಸುವಾರ್ತೆ ಸಾರಲ್ಪಡಲಿ. ಯಾರೇ ಆದರೂ ಸ್ವಾಮಿ, ಯಾವ ಕುಲ ಭಾಷೆ ಜನಾಂಗದವ್ರು ಇವಾಗ ಸೇವೆ ಮಾಡ್ತಿದ್ದಾರೋ, ಸುವಾರ್ತೆ ಸಾರ್ತಿದ್ದಾರೋ, ಅವರಿಗೆಲ್ಲ ಕರ್ತನ ಧೈರ್ಯ ಕೊಡಪ್ಪ, ಧೈರ್ಯ ಕೊಡು. ಇನ್ನೂ ಧೈರ್ಯವಾಗಿ ಪ್ರಾರ್ಥನೆ ಮಾಡಲಿ. ಎಲ್ಲ ಭಯ ನೀಗಲಿ, ಮನುಷ್ಯನ ಭಯ ನೀಗಲಿ, ಜನರ ಭಯ ನೀಗಲಿ. ಗೋಲಿಯಾತನು ಗರ್ಜಿಸುವಂತ ಸಿಂಹದಂತೆ ಬಂದು ನಿಂತ, 9-7 ಅಡಿ ಮೊಳ ಉದ್ದ ಬಂದು ಹಂಗೆ ದೈತ್ಯಕಾರವಾಗಿ ನಿಂತಿದ್ದ. ಹಲ್ಲೆಲೂಯಾ. ದಾವೀದನು ಸಣ್ಣವನಾಗಿದ್ದ. ಅವನೇನಾದ್ರೂ 1 ನಿಮಿಷ ಭಯಪಟ್ಟಿದ್ರೆ, ಹಲ್ಲೆಲೂಯಾ, ದಾವೀದನ ಪಿಸ ಕರೆದಾಕ್ಬಿಡ್ತಿದ್ದ. ಧೈರ್ಯ, ಧೈರ್ಯ. ಸೈತಾನ್ ನೋಡಿ ಭಯಪಡಬೇಡ್ರಿ, ಶೋಧನೆಗಳು ನೋಡಿ ಭಯಪಡಬೇಡ್ರಿ, ವೇದನೆಗಳು ನೋಡಿ ಭಯಪಡಬೇಡ್ರಿ. ಧೈರ್ಯವಾಗಿ ಫೇಸ್ ಮಾಡ್ರಿ, ಧೈರ್ಯವಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಪ್ರಾರ್ಥನೆನೇ ಜಯ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಶಕ್ತಿ, ಪ್ರಾರ್ಥನೆಯಲ್ಲಿ ಬಲ. ಅದರಿಂದ ಧೈರ್ಯವಾಗಿರ್ರಿ, ಧೈರ್ಯವಾಗಿ ಸೇವೆ ಮಾಡೋರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸಮಯ ಸಿಕ್ಕಾಗಲ್ಲಪ್ಪ. ಇವಾಗ ಯಾರಾದರೂ ಸೇವೆ ಮಾಡ್ತಿದ್ದಾರ, ಯಾರಾದ್ರೂ ಸ್ವಾರ್ಥ ಸಾರ್ತಿದ್ದಾರ, ಪಕ್ಕದ ಮನೆ ಸಾಕ್ಷಿ ಕೊಡ್ತಿದ್ದಾರ, ಯಾರಪ್ಪ ಯಾರ ಹಾಸ್ಪಿಟ್ಲಲ್ಲಿ ರೋಗಸ್ಥರಿಗೆ ಪ್ರಾರ್ಥನೆ, ಅವ್ರಿಗೆ ವಿರೋಧ 1-4 ಎದ್ದೇಳ್ಬಾರ್ದಪ್ಪ. ಅಪ್ಪ ಅಲ್ಲಿ ಅದ್ಭುತ ಮಾಡು, ಅವ್ರು ಧೈರ್ಯವಾಗಿ ಪ್ರಾರ್ಥನೆ ಮಾಡುವಂತೆ ಮಾಡು. ಯಾರೆಲ್ಲ ಸೇವೆ ಮಾಡ್ತಾವ್ರೆ ಧೈರ್ಯ ಕೊಡಪ್ಪ, ಸುವಾರ್ತಿಗರೇ ಧೈರ್ಯ ಕೊಡಪ್ಪ, ಅಪೊಸ್ತಲರೇ ಧೈರ್ಯ ಕೊಡಪ್ಪ, ಪ್ರವಾದಿಗಳಿಗೆ ಧೈರ್ಯ ಕೊಡಪ್ಪ. ಧೈರ್ಯವಾಗಿ ನೀನು ರಾಜ್ಯಕ್ಕೋಸ್ಕರ ಮಾತಾಡುವಂತೆ ಮಾಡಪ್ಪ ಅಂತೇಳಿ ನೀನು ಸಿಕ್ಕಿರೋ ಸ್ವಲ್ಪ ಸಮಯದಲ್ಲಿ ಹಲ್ಲೆಲೂಯಾ ನಾವು ಪ್ರಾರ್ಥನೆ ಮಾಡೋರಾಗಿರೋಣ. ದೇವರ ಆಸೆ, ದೇವರ ಆಸೆ. ನನ್ನ ಮಕ್ಕಳು ಪ್ರಾರ್ಥನೆ ಮಾಡಾರ, ನನ್ನ ಮಕ್ಕಳು ನಾವು ಮಾಡ್ತಾ ಇದೀವಿ ಪ್ರಾರ್ಥನೆ. ಆದರೆ ನಮ್ಮ ಉದ್ದೇಶಕ್ಕೋಸ್ಕರ, ನಮ್ಮ ಆಸೆ ಆಕಾಂಕ್ಷೆಗೋಸ್ಕರ, ನಮ್ಮ ಶಾರೀರಿಕವಾದ ಜೀವಿತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ. ಅದರ ದೇವರ ಉದ್ದೇಶ ಏನು, ದೇವರ ಚಿತ್ತವನ್ನು ತಿಳಿದು ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಅದರಿಂದನೇ ದೇವರ ಆತ್ಮನು ಇದು ವಾಕ್ಯದ ಮೂಲಕ ನಿಮಗೆ ಎಚ್ಚರಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯವಿಲ್ಲದೆ, ಭಯವಿಲ್ಲದೆ ಧೈರ್ಯವಾಗಿ ಸೇವೆ ಮಾಡುವಂತೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 30ನೇ ವಾಕ್ಯ ಹೋದ್ರೆ 4:30. ನಿನ್ನ ಪವಿತ್ರ ಸೇವಕನಾದ ಯೇಸು ಕ್ರಿಸ್ತ ಯೇಸುವಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ವಾಕ್ಯವನ್ನು ಧೈರ್ಯವಾಗಿ ಹೇಳುವಾಗೆ ಪ್ರಾರ್ಥನೆ. ಯೇಸುವಿன் நாமத்தினால அடையாளங்களும் அற்புதங்களும் நடக்கும்படிய செய்து பிணியாளிகளை குணமாக்கும்படி உம்முடைய கரத்தை நீட்டி உம்முடைய ஊழியக்கார வசனத்தை முழு தைரியத்தோடு சொல்லும்படி ஆமென் அவனுக்கு அனுகிரகம் செய்ய என்று ஜெபி என்று சொன்னார். ಹಲ್ಲೆಲೂಯಾ. ಅದರ ಸೂಚಕ ಕಾರ್ಯಗಳು, ಮಹತ್ ಅದ್ಭುತಗಳು ಉಂಟಾಗುವಂತೆ ನೀನು ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ಸೇವಕರ ಮೂಲಕ ಧೈರ್ಯವಾಗಿ ಪ್ರಸಂಗ ಮಾಡುವಂತೆ, ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನ ಮಾಡುವಂತೆ ಮಾಡಪ್ಪ ಅಂತೇಳಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು, ಧೈರ್ಯವಾಗಿ ಮಾಡ್ಲಿಯಪ್ಪ. ನಮ್ಮ ಪಾಸ್ಟ್ ಮಾಡ್ತಿದ್ದಾರೆ, ಅವ್ರು ಧೈರ್ಯ ಕೊಡಪ್ಪ. ನಮ್ಮ ಪಾಸ್ಟ್ ಎಲ್ಲ ಹಳ್ಳಿಗೆ ಹೋದ್ರೆ ನೀ ಜೊತೆಗಿರು ಸ್ವಾಮಿ. ಎಲ್ಲ ಬಾಯಿಗಳು ನಾಲ್ಗೆಗಳು ಬಂಧಿಸಲ್ಪಡ್ಲಿಯಪ್ಪ. ಅದ್ಭುತ ಮಾಡಪ್ಪ, ಮಹತ್ ಕಾರ್ಯ ಮಾಡಪ್ಪ. ಜನರು ನಿನ್ನ ರಾಜ್ಯಕ್ಕೆ ಬರಲಿ, ನಿನ್ನ ರಾಜ್ಯಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳುತ್ತೆ, ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡುವಂತ ದೇವ್ರ ವಾಕ್ಯ ಹೇಳಿದೆ. ಸ್ನೇಹಿತರಿಗೋಸ್ಕರ ನಾವು ಕೆಲವು ಸಲ ಪ್ರಾರ್ಥನೆನೂ ಮಾಡಲ್ಲ, ಅವ್ರಿಗೆ ಹೋಗಿ ವಾಕ್ಯನೂ ಹೇಳಲ್ಲ. ಎಲ್ಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಸಮಸ್ಯೆ ಮಾಡಿ ಸುಮ್ಮನೆ ದಾರಿಯಾಗಿ ಹೋಗುವಾಗ ಬರುವಾಗ ಎಲ್ಲಿ ಸಮಸ್ಯೆ ಮಾಡ್ತಾರೆ, ಏನಿಗೆ ಸುಮ್ಮನೆ ನಾವು ನಮಗೆ ದೇವ್ರು ಕೊಂಡ್ಕೊಂಡ್ರೆ ಸಾಕು, ದೇವ್ರ ಯೇಸಪ್ಪ ನಮ್ಮೊಟ್ಟಿಗಿದ್ದರೆ ಸಾಕು, ನಾನು ನನ್ನ ಕುಟುಂಬ ಯೆಹೋವನ್ನೇ ಕೊಂಡಾಡ್ತೇವೆ ಅಂತೇಳಿ ನಿನ್ನ ಪಕ್ಕದ ಮನೆ ನಾಶವಾಗಿ ಹೋಗೋದು, ನಿನ್ನ ಪಕ್ಕದ ಮನೆ ನರಕಕ್ಕೆ ಹೋಗೋದು, ನಿನ್ನ ಸ್ನೇಹಿತನು ಕುಟುಂಬ ನರಕಕ್ಕೆ ಹೋಗೋದಕ್ಕೆ ನಮ್ಮ ಚಿಂತೆನೇ ಇಲ್ಲ. ಹಲ್ಲೆಲೂಯಾ.
ಅದನ್ನು ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಯೋಬನ ಬರೆದ ಗ್ರಂಥದಲ್ಲಿ 42ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. 42:10. யோபு தன் சிநேகிதருக்காக வேண்டுதல் செய்யும்போது கர்த்தர் அவன் சிறையிருப்பை மாற்றினான். யோபுக்கு இருந்த முதல் இருந்த எல்லாவற்றையும் பார்க்கலாம். ಆಮೆನ್, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ನಾವೆಷ್ಟು ಜನ ನಮ್ಮ ಸ್ನೇಹಿತರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅಪ್ಪ, ನನ್ನ ಫ್ರೆಂಡ್ ರಕ್ಷಣೆ ಹೊಂದಲಿಪ್ಪ, ನನ್ನ ಕಂಡಕ್ಟರ್ ರಕ್ಷಣೆ ಹೊಂದಲಿ, ಅಪ್ಪ ನಾವು ಆಟೋ ಓಡಿಸ್ತಿದ್ದಾನೆ ರಕ್ಷಣೆ ಹೊಂದಲಿ, ಅಪ್ಪ ಭಾರಿ ಕಷ್ಟದಲ್ಲಿದ್ದಾನೆ ನನ್ನ ಫ್ರೆಂಡ್ ರಕ್ಷಣೆ ಹೊಂದಲಿ. ಅವ್ನು ಕೇಳ್ತಾನೆ ಕೇಳಲ್ವ, ಅಪ್ಪ ಒಂದ್ಸಲ ನಮ್ಮ ಯೇಸಮ್ಮಿ ಮೇಲೆ ನಂಬಿಕೆ ಇಡೋ ಸಾಕು, ನಿನಗೇನಾದರೂ ದೇವ್ರು ಮಾಡ್ತಾರೆ. ನೀನು ಸ್ನೇಹಿತನಿಗೋಸ್ಕರ ಯಾವಾಗಾದರೂ ವೇದನೆಯಿಂದ ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡಿದ್ದೀವ? ನಿನ್ನ ಸ್ನೇಹಿತರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ದೀವ? ಹಲ್ಲೆಲೂಯಾ. ಯೋಚನೆ ಮಾಡಿ ನೋಡ್ರಿ, ನಮ್ಮ ಸ್ನೇಹಿತರಿಗೋಸ್ಕರ ಯಾವಾಗ ಭಾರದಿಂದ ಮನಭಾರದಿಂದ ಕಣ್ಣೀರಿನಿಂದ, ಅಯ್ಯೋ ನನ್ನ ಸ್ನೇಹಿತನ ಕುಟುಂಬ ಕಷ್ಟಪಡ್ತಿದ್ದಾರೆ ಅಪ್ಪ, ವೇದನೆ ಪಡ್ತಾ ಇದ್ದಾರೆ ಅಪ್ಪ, ಅವ್ರಿಗೆ ಏನಾದರೂ ಒಂದು ಮಾಡಪ್ಪ, ಅವ್ರ ಜೀವಿತದಲ್ಲಿ ಏನಾದರೂ ಒಂದು ಬದಲಾವಣೆ ಬರಲಿ, ಪ್ರಾರ್ಥನೆ ಮಾಡಿದ್ದೀವ? ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ನೇಹಿತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ, ಒಬ್ಬರಾದರೂ ನಮ್ಮ ಸ್ನೇಹಿತರು ನಾಶವಾಗಬಾರ್ದು, ಒಬ್ಬರಾದರೂ ನಮ್ಮ ಸ್ನೇಹಿತರು ನಷ್ಟಪಟ್ಟು ನರಕಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಇದು ದೇವರ ಚಿತ್ತ. ಪ್ರಾರ್ಥನೆ ಮಾಡಿದ್ದೀವ? ಕೆಲವು ಸಲ ಮಾಡಿದ್ದೀವಲ್ಲ, ಹೌದಾ? ಇಂಪಾರ್ಟೆಂಟ್ ಕೊಟ್ಟು ಮಾಡಿಲ್ಲ. ಅಪ್ಪ ನಮ್ಮ ಸ್ನೇಹಿತರೆಲ್ಲ ರಕ್ಷಣೆ ಮಾರ್ಗ ಅಷ್ಟೇ, ಇಂಥ ಹೆಸರು ಹೇಳಿ ಇಂಥ ಹೆಸರು ಹೇಳಿ ಇಂಥ ಸ್ನೇಹಿತರ ರಕ್ಷಣೆ ಹೊಂದಲಿ, ಇಂಥ ಸ್ನೇಹಿತರ ರಕ್ಷಣೆ ಹೊಂದಲಿ, ಇನ್ನು ರಾಜ್ಯಕ್ಕೆ ಬರಲಿ ಮಾಡಿದ್ದೀವ? ಹಲ್ಲೆಲೂಯಾ. ಮಾಡಬೇಕು. ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದರಿಂದ ಯೋಬನ ಪರಿಸ್ಥಿತಿ ಬದಲಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವ್ರ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡೋವರೆಗೂ ಅದು ತಡೆಯಾಗಿತ್ತು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ, ಒಬ್ಬರು 40 ವರ್ಷ ತನ್ನ ಸ್ನೇಹಿತನಿಗಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಅಪ್ಪ ರಕ್ಷಣೆ ಹೊಂದಲಿ, ಅಪ್ಪ ರಕ್ಷಣೆ ಹೊಂದಲಿ. ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ, ಕೇಳದೆ ಹೋಗ್ಲಿ, ಅವ್ರಿಗಾಗಿ ಬಿಡದೆ ಪ್ರಾರ್ಥನೆ ಮಾಡಿ 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 40 ವರ್ಷ ಆದ್ಮೇಲೆ ರಕ್ಷಣೆ ಹೊಂದಿರುತ್ತೆ. ಹಲ್ಲೆಲೂಯಾ. ಎಷ್ಟು ವರ್ಷ ಆದ್ಮೇಲೆ? ಯಾಕಂದ್ರೆ ನಾವು ಮಾಡುವಂತ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ನಾವು ಮಾಡೋ ಪ್ರಾರ್ಥನೆ ಒಂದು ಕಾಲ ವ್ಯರ್ಥ ಆಗೋದಿಲ್ಲ. ತನ್ನ ಸ್ನೇಹಿತನಿಗಾಗಿ ಮಾಡಿದಂತ ಪ್ರಾರ್ಥನೆ 40 ವರ್ಷ ಅವ್ರು ಬಿಡ್ಲೇ ಇಲ್ವಂತೆ. ಬರ್ತಾನೋ ಬರಲ್ವ, ರಕ್ಷಣೆ ಹೊಂತಾನೋ ಒಂದು, ಅಪ್ಪ ಅದ್ರ ರಕ್ಷಣೆ ಹೊಂದ್ಬೇಕು, ನನ್ನ ಸ್ನೇಹಿತ ನರಕಕ್ಕೆ ಹೋಗ್ಬಾರ್ದು, ನನ್ನ ಸ್ನೇಹಿತ ದೇವ್ರ ರಾಜ್ಯಕ್ಕೆ ಬರಬೇಕು, ನನ್ನ ಸ್ನೇಹಿತನ ಕುಟುಂಬ ಪರಲೋಕಕ್ಕೆ ಬರಬೇಕು, ಅಪ್ಪ ಅವ್ರ ನರಕಕ್ಕೆ ಹೋಗ್ಬಾರ್ದು. 40 ವರ್ಷ ಆ ಸಹೋದರಿಗಾಗಿ ಪ್ರಾರ್ಥನೆ ಮಾಡಿದ್ಮೇಲೆ 40 ವರ್ಷ ಆದ್ಮೇಲೆ ರಕ್ಷಣೆ ಹೊಂದಿ ದೇವಾಲಯಕ್ಕೆ ಬಂದರಂತೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಸ್ನೇಹಿತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವರಾಗಿ ಕಾಣಲ್ಪಡಬೇಕು. ನಿನ್ನ ಸ್ನೇಹಿತನ ರಕ್ಷಣೆ ಹೊಂದದೆ ಅವ್ನು ನರಕಕ್ಕೆ ಹೋದಾಗ ಪರಲೋಕದಲ್ಲಿ ನೀವು ನಿಂತಿದ್ದೀರಾ ಅಂತ ಇಟ್ಕೊಳ್ರಿ. ಅವನು ಬಂದ್ಬಿಟ್ಟಿರ್ತಾನೆ ಅಂತ, ಬಂದ್ಬಿಟ್ಟು ಅಲೇಸಿ ಒಂದು ಮಾತು ಹೇಳಿದ್ರೆ ನಾನು ಕಂಡ್ಕೊಂಡ್ಬಿಡ್ತಿದ್ನಲ್ಲಪ್ಪ, ನನ್ನ ಕೈ ಬಿಟ್ಬಿಡಲ್ಲಪ್ಪ. ಸರೋಜಮ್ಮ ಒಂದು ಮಾತು ನನಗೆ ಹೇಳಿದ್ರೆ ನಾನು ಯೇಸಮ್ಮನ ಕಂಡ್ಕೊಂಡ್ಬಿಡ್ತಿದ್ದೆ, ಕೈ ಬಿಟ್ಬಿಟ್ಟಲ್ಲ ತಾಯಿ. ಏನು ಉತ್ತರ ಕೊಡ್ತೀರ? ಏನು ಉತ್ತರ ಕೊಡೋದು ನಾವು? ಅಲ್ಲೆಲ್ಲ ಹೇಳ್ರಿ, ಏನು ಉತ್ತರ ಕೊಡ್ತೀಯ? ಅಳ್ತೀಯಾ? ಉಳ್ಳಾಡ್ತೀಯಾ? ಗೋಳಾಡ್ತೀಯಾ? ನೀನು ಯಾವ ಗೋಳಾಟ ಉಲ್ಟಾನ ಅಲ್ಲಿ ನೀನು ಸತ್ತು ಹಂಗೆ ಅಲ್ಲಿ ಪರಲೋಕದಲ್ಲಿ ಇದ್ದು ಸತ್ತೋದಂಗೆ ಆಗ್ಬಿಟ್ಟಿರುತ್ತೆ. ಏನು ತಪ್ಪು ಮಾಡ್ಕೊಂಬಿಟ್ಟೆಪ್ಪ, ಏನು ತಪ್ಪು ಮಾಡ್ಕೊಂಬಿಟ್ಟೆ. ನಾವು ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ನಾನು ಸ್ವಾರ್ಥಿಯಾಗಿದ್ಬಿಟ್ನಲ್ಲ, ಏನಾದರೂ ತಿಳ್ಕೊಂಡ್ಬಿಡ್ತಾರಂತ ನೆತ್ಕೊಂಡ್ಬಿಟ್ನಲ್ಲ, ಎಲ್ಲಿ ಪೇಶ ಮಾಡ್ಬಿಡ್ತಾರಂತ ತಿಳ್ಕೊಂಡ್ಬಿಟ್ನಲ್ಲ, ಏನಾದರೂ ಕುತಂತ್ರ ಮಾಡ್ತಾರಂತ ತಿಳ್ಕೊಂಬಿಟ್ಟು ನಾನು ಹೇಳ್ದೆ ಹೋಗ್ಬಿಟ್ನಲ್ಲ. ನಾನು ಯಾಕಾದ್ರೂ ಹಿಂಗೆ ಮಾಡಿದೆ? ಅವ್ನು ಕೇಳೋ ಪ್ರಶ್ನೆ ಉತ್ತರ ಕೊಡೋಕ್ಕಾಗ್ತಿಲ್ಲ, ಅಮ್ಮ ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡೋಕ್ಕಾಗ್ತಿಲ್ಲ. ಒಂದಿನ ವೇದನೆ ಪಡೋ ಕಾಲ ಬರುತ್ತೆ ನಿಮಗೆ. ಹಲ್ಲೆಲೂಯಾ. ಒಂದಿನ ನೀವು ವೇದನೆ ಪಡ್ತೀರಾ, ದೇವ್ರ ಮುಂದೆ ಬಂದಿದ್ದಾಗ ಅವರು ಬರ್ತಾರೆ, ನಿನ್ನ ಸ್ನೇಹಿತರು ಬರ್ತಾರೆ. ಬಂದಾಗ ಏನು ಹೇಳ್ತೀರ? ಸಾಮಾನ್ ಮಾತು ಹೇಳ್ಬಾರ್ದಾಗಿತ್ತ. ದಿವಸ ಕಾರಲ್ಲಿ ಜೊತೆಗಿದ್ದಲ್ಲ ಮರ, ದಿವಸ ಓಡಾಡ್ತಿದ್ದಲ್ಲ ಮರ, ಬರೋ ಹಣ ಸೇಲು ಅಂತಿದ್ದೆ. ಒಂದು ಮಾತು ಹೇಳ್ಬಾರ್ದಾಗಿತ್ತ. ಅಪ್ಪ
ಒಂದು ಮಾತು ಹೇಳ್ಬಾರ್ದಾಗಿತ್ತ. ನೀನು ತೋಟದಲ್ಲೇ ಕೆಲಸ ಮಾಡ್ತಿದ್ನಲ್ಲ ಮರ್ಯ, ನೀನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ ಮರ್ಯ, ನೀನು ಮನೆಗೆ ಒಂದು ಪಾತ್ರೆ ತೊಳೆದು ಹೋಗ್ತಿದ್ನಲ್ಲ, ಒಂದು ಮಾತು ಹೇಳ್ಬಾರ್ದಾಗಿತ್ತ ಸಿಸ್ಟರ್? ಯೇಸುವನ್ನೇ ನಂಬು ಅಂತೇಳಿ. ಹಲ್ಲೆಲೂಯಾ. ಆ ಪರಿಸ್ಥಿತಿ ಹೆಂಗಿರುತ್ತೆ ನೆನ್ಸ್ ನೋಡ್ರಿ. ಇವು ಕಣ್ಣು ಮುಚ್ಕೊಂಡು ನೋಡ್ರಿ. ಯಾರಾದ್ರೂ ಒಬ್ಬರು ನಿನಗೆ ಆ ಪ್ರಶ್ನೆ ಮಾಡ್ದಂಗೆ ಅಂದಾಗ ನೀನೇನು ಸತ್ತರು, ನಾವು ಬದುಕಿದ್ರು ಸತ್ತಾಗೆ. ನೀವು ಪರಲೋಕಕ್ಕೆ ಹೋಗಿ ನೆಮ್ಮದಿಯಾಗಿ ಇರೋಕೆ ಆಗೋದೇ ಇಲ್ಲ. ಆ ಮಾತು ಬೈತಾ ಇರುತ್ತೆ. ಒಂದು ಮಾತು ಹೇಳಿಲ್ಲಲ್ಲಪ್ಪ, ನಾನು ಬಿಟ್ಬಿಟ್ರಲ್ಲಪ್ಪ. ಹೋಗ್ಲಿ ನಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲಿ ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೋ, ಮನೆಗೆ ಸೇರಿಸಲ್ಲ ಅಂತೇಳಿ. ಅಮ್ಮ ಚಿಕ್ಕಮ್ಮ ನೀನು ನಂಬಿಬಿಡು, ಯೇಸುವೇ ದೇವರು. ನೀವೊಂದು ಮಾತು ನಂಬು ನೋಡು, ನಿನ್ನ ಜೀವಿತದಲ್ಲಿ ಏನಾದರೂ ಒಂದು ಬದಲಾವಣೆ ಬರುತ್ತೆ. ಖಂಡಿತ ನೀನು ಸಮಾಧಾನ ಕೊಡ್ತಾರೆ, ಖಂಡಿತ ನೀನು ಸಂತೋಷ ಕೊಡ್ತಾರೆ. ಯೇಸುವೇ ನಮಗೋಸ್ಕರ ಸತ್ತು ಮೃತ್ಯುಂಜಯನಾಗಿದ್ದಂಥ ದೇವರು, ಅವರೊಬ್ಬರೇ ಜೀವಿಸುವಂಥ ದೇವರು. ಮರಣವನ್ನು ಸಂಧಿಸಿದ ಆತನು, ಮರಣವನ್ನು ಗೆದ್ದ ಆತನು, ಎದ್ದು ಬಂದ ಆತನು. ನಿನ್ನೆ ಇವತ್ತು ನಾಳೆ ಅವ್ರು ಜೀವಂತವಾಗಿರೋ ದೇವರು. ನೀನು ನಮ್ಮ ನೋಡು. ಒಂದು ಮಾತು ಹೇಳಲಿಲ್ಲಮ್ಮ ತಂಗಿ, ಒಂದು ಮಾತು ಹೇಳಿಲ್ವಲ್ಲ ಅಕ್ಕ, ಒಂದು ಮಾತು ಹೇಳಿಲ್ವಲ್ಲ ಅಕ್ಕ. ಮಾಮಿ ಒಂದು ಮಾತು ಹೇಳಿಲ್ವಲ್ಲ ಅತ್ತೆ, ಒಂದು ಮಾತು ಹೇಳಿಲ್ವಲ್ಲ. ಎಲ್ಲಿರುತ್ತೆ ನಿಮ್ಮ ಮುಖ? ಎಲ್ಲಿಟ್ಕೊತೀರಾ? ಖುಷಿಯಾಗಿರ್ತೀರಾ? ಪರಲೋಕದಲ್ಲಿ ಬಂಗಾರ ಬೀದಿಯಲ್ಲಿ ನಡೀತಾ ಖುಷಿಯಾಗಿ ನಡೀತೀರಾ? ನಡಿಯಕ್ಕಾಗತ್ತ? ಆ ಪರಲೋಕದಲ್ಲಿ ನಿನಗೋಸ್ಕರ ಬಂಗಾರದ ಮನೆ ಕಟ್ಟಿದ್ದಾರೆ, ಆ ಮನೆಯಲ್ಲಿ ನೆಮ್ಮದಿಯಾಗಿರಕ್ಕಾಗತ್ತಾ? ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡು. ಸಮಯ ಸಿಕ್ಕಾಗ ಒಂದು ವಾಕ್ಯ ಹೇಳು, ಸಾಕ್ಷಿ ಹೇಳ್ಬಿಡು. ನಿನ್ನ ಜೀವಿತದ ನಡೆದಂತೆ ಯಾವ್ದಾದ್ರು ಒಂದು ಅದ್ಭುತ ಹೇಳ್ಬಿಡು. ಹಲ್ಲೆಲೂಯಾ. ಯಾಕೆ ಹೇಳಿಲ್ಲ? ನಾನು ಹೇಳಿದ್ನಲ್ಲಪ್ಪ, ನಾನು ಹೇಳಿದ್ನಲ್ಲ, ನೀನು ಕೇಳಿಲ್ಲ. ನೀನು ಖುಷಿಯಾಗಿ ಪರಲೋಕಕ್ಕೆ ಹೋಗಕ್ಕಾಗತ್ತೆ? ನೀನು ಹೇಳದೆ ಹೋದ್ರೆ ಆ ಮಾತನ್ನು ಕೇಳಿ ಸತ್ತು ಬದುಕೂರಾಗಿರ್ತೇವೆ. ಅಲ್ಲೇಲು ಹೇಳ್ರಿ, ಹಲ್ಲೆಲೂಯಾ. ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥನೆ ಮಾಡಿದನು. ಫಸ್ಟ್ ದೇವ್ರು ಏನ್ ಮಾಡಿದ್ರಂತೆ? ಯೋಬನ ಜೀವಿತವನ್ನ ಬದಲಾಯಿಸ್ಬಿಟ್ರಂತೆ. ಹಲ್ಲೆಲೂಯಾ. ಅದರಿಂದ ನೋಡ್ರಿ, ಆ ಕರ್ತನು ಸೆರೆ, ಅವನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದಾಗ ಯೆಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಸ್ವತ್ತು ಅವ್ರು ಕೊಡೋ ದೇವರು. ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ನಮಗೆ ಬರುತ್ತೆ. ಹಲ್ಲೆಲೂಯಾ. 2ರಷ್ಟು ಆಶೀರ್ವಾದ ಅಂತ ಯೋಬನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ್ದಕ್ಕೋಸ್ಕರ. ಅಪ್ಪ ಇವ್ರು 3 ಜನರು ನನ್ನ ಜೊತೆಗೆ 15-20 ದಿವಸದಿಂದ ಕೂತು ಊಟ ಮಾಡಿದೆ, ನನ್ನ ಜೊತೆ ವಾದ ವಿವಾದ ಮಾಡ್ಕೊಂಡಿದ್ರು, ನನ್ನ ಜೊತೆಗೇ ಇದ್ರಪ್ಪ, ನನ್ನ ಜೊತೆಗೆ ರಾತ್ರಿಗಳ ಬಿದ್ದಿದ್ರಪ್ಪ. ಇವ್ರನ್ನ ಕ್ಷಮಿಸ್ಬಿಡಪ್ಪ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ, ಏನಾದರೂ ವಿರೋಧವಾಗಿ ಮಾತಾಡಿದ್ರೆ, ಏನಾದರೂ ಚುಚ್ಚು ಮಾತಾಡಿದ್ರೆ, ಏನಾದರೂ ದುಃಖಪಡಿಸಿ ಮಾತಾಡಿದ್ರೆ, ಏನಾದರೂ ನೋವು ಮಾಡಿ ಮಾತಾಡಿದ್ರೆ, ಅಪ್ಪ ಇವ್ರನ್ನ ಕ್ಷಮಿಸ್ಬಿಡಪ್ಪ. ಕ್ಷಮಿಸಿ ಪ್ರಾರ್ಥನೆ ಮಾಡ್ತೀವ? ನಮ್ಮ ಸ್ನೇಹಿತರಿಗೋಸ್ಕರ ಕ್ಷಮಿಸಿ ಪ್ರಾರ್ಥನೆ ಮಾಡ್ತೀವ? ಎಷ್ಟು ಹಣ ಕೊಟ್ಟರು? ನೀನು ಚರ್ಚಿಗೆ ಹೋದಾಗ ಹುಡುಗಿ ಕೊಟ್ರೇನೋ, ಹುಡುಗ ಕೊಟ್ರೇನೋ, ಏನು ಕೊಟ್ಟರು? ಎಷ್ಟು ದುಡ್ಡು ಕೊಟ್ಟರು? ಹಲ್ಲೆಲೂಯಾ. ಎಲ್ಲಿ ಕೇಳ್ಬಿಡ್ತಾರ? ಅದಕ್ಕೋಸ್ಕರ ನಾನು ಇವನಿಗೋಸ್ಕರ ಪ್ರಾರ್ಥನೆ ಮಾಡಲ್ಲ ಅಂತೀಯ? ನಮ್ಮ ಕೆಲಸನೇ ಪ್ರಾರ್ಥನೆ ಮಾಡೋದು, ನಮ್ಮ ಕೆಲಸನೇ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡೋದು. ನೀನು ಶಾಲೆಯಲ್ಲಿ ಇರೋರಿಗೆ ಎಷ್ಟು ಜನಕ್ಕೆ ನೀನು ಪ್ರಾರ್ಥನೆ ಮಾಡಿದ್ಯಾ? ನೀನು ಕೆಲಸ ಮಾಡೋದ್ ಕಡೆ ಇರೋರಿಗೆ ನೀನು ಎಷ್ಟು ಜನಕ್ಕೆ ಪ್ರಾರ್ಥನೆ ಮಾಡಿದ್ಯಾ? ನೀನು ಸ್ನೇಹಿತನಿಗಾಗಿ ಎಷ್ಟು ಜನಕ್ಕೆ ನಾವು ಪ್ರಾರ್ಥನೆ ಮಾಡಿದ್ದೀವಿ? ಹಲ್ಲೆಲೂಯಾ. ಒಂದಿನ ದೇವ್ರು ನಮ್ಮನ್ನು ಲೆಕ್ಕ ಕೇಳ್ತಾರೆ. ಅದಕ್ಕೆ ನಾವು ಎಚ್ಚರ ವಹಿಸೋಣ. ಅದಕ್ಕೆ ದೇವ್ರು ಹೇಳಿದ್ರು, ಈ ಪ್ರಾರ್ಥನೆ ಕುರಿತು ನನ್ನ ಮಕ್ಕಳಿಗೆ ತಿಳಿಸ್ರು. ಏನೇನೋ ಪ್ರಾರ್ಥನೆ ಮಾಡ್ತಾರೆ, ಅದು ಸಂತೋಷನೇ. ಅದ್ರ ಮುಖ್ಯವಾದ ಪ್ರಾರ್ಥನೆಯನ್ನು ಬಿಟ್ಬಿಡ್ತಾ ಇದ್ದಾರೆ. ಎಚ್ಚರಪಡಿಸು ಅಂತೇಳಿ. ಹಲ್ಲೆಲೂಯಾ. ನಾವು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡುವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇನ್ನೊಂದು ಮುಖ್ಯವಾದ ಒಂದು ವಿಷಯದ ಪ್ರಾರ್ಥನೆ ಇದೆ ಅಂತೆ. ಅದು ಯಾವುದು ಗೊತ್ತರ? ಕೀರ್ತನೆಗಳು ಬರೆದ ಕೀರ್ತನೆಯಲ್ಲಿ 122 6ನೇ ವಾಕ್ಯವನ್ನ ಒಂದು ನಿಮಿಷ ನಾವು ಓದಿಕೊಳ್ಳೋಣ. 122:6. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ சௌபாக்கிய உண்டாகಲಿ. ஆமென். எருசலேமின் சமாதானத்திற்காக வேண்டிக் கொள்ளுங்கள். உங்கள் நேசிக்கிறவர்கள் ಸುಭಿತಿರುಪಾರ್ಗಳು. ಹಲ್ಲೆಲೂಯಾ. ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರ ಅಂತ ತಮಿಳಲ್ಲಿ ಹೇಳಲ್ಪಟ್ಟಿದೆ. ಆದರೆ ಕನ್ನಡದಲ್ಲಿ ಯೆರೂಸಲೇಮಿನ ಶುಭಕ್ಕೋಸ್ಕರ. ಶುಭ ಅಂದ್ರೇನು? ಆಶೀರ್ವಾದ. ಆಶೀರ್ವಾದ ಅಂದ್ರೆ ಸಮಾಧಾನ. ಹಲ್ಲೆಲೂಯಾ. ಯೆರೂಸಲೇಮ್ ನಮ್ಮೆಲ್ಲ ಇಸ್ರಾಯೇಲರ, ನಮ್ಮೆಲ್ಲ ದೇವ್ರ ಮಕ್ಕಳಿಗೆ ಮುಖ್ಯ ಸ್ಥಾನ ಯೆರೂಸಲೇಮ್. ಹಲ್ಲೆಲೂಯಾ. ಆ ಯೆರೂಸಲೇಮ್ ಸಮಾಧಾನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಯಾಕಂದ್ರೆ ಕಲ್ಲಿನ ಮೇಲೆ ಕಲ್ಲಿಲ್ಲದಂತೆ ಯೆರೂಸಲೇಮು
ಬೆಂಕಿ ಹಚ್ಚಿ ಪುಡಿ ಪುಡಿ ಮಾಡಿ ಅದರಲ್ಲಿರೋ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಹೋದ್ರು. ಯಾಕಂದ್ರೆ ಯೇಸುಸ್ವಾಮಿ ಹೇಳಿದ್ರು ಏನಂತೇಳಿ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ನಿಲ್ಲೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರು ಗೊತ್ತಾ? ಅಲ್ಲೆಲ್ಲೂ ಇಲ್ರಿ, ಯೇಸುಸ್ವಾಮಿನ ಶಿಲ್ಬೆ ಜಡಿಯಲ್ಲಿ ಬರುವಾಗ ಇಸ್ರಾಯೇಲ್ರು ಹೇಳಿ ನಡೆದ್ರಂತೆ, ಇವ್ರನ್ನ ಶಿಲ್ಬೆಗೆ ಹಾಕ್ರಿ ಅಂತ ಹೇಳಿದಾಗ ಹೆರೋದನ ಕೈ ತುಳಿತಿದ್ದಾರೆ, ಈ ಪಾಪಕ್ಕೆ ನಾನು ಕಾರಣನಲ್ಲ ಅಂತೇಳಿ. ಆಗ ಇಸ್ರಾಯೇಲ್ರು ಹೇಳ್ತಾರಂತೆ, ಈ ಪಾಪಕ್ಕೆ ನಾನು ನನ್ನ ಮಕ್ಕಳು ಕಾರಣ ಆಗಿರ್ತೇವೆ. ಹಲ್ಲೆಲೂಯಾ. ನಾವು ನನ್ನ ಮಕ್ಕಳಿಗೋಸ್ಕರ ಹೊಣೆಗಾರರಾಗಿರ್ತೇವೆ, ಶಿಲ್ಬೆಗೆ ಹಾಕ್ರಿ ಅಂದ್ರೆ. ಅದರ ಅಂತ ಇಸ್ರಾಯೇಲ್ರು ಯೆರೂಸಲೇಮಲ್ಲಿ ಇಳಿದಂತೆ ಒಡೆದು ಓಡಿಸಲ್ಪಟ್ರು. ಹಲ್ಲೆಲೂಯಾ. ಎಷ್ಟೋ ವರ್ಷ ಇಸ್ರಾಯೇಲ್ರು ಅಲಿತಾ ಇದ್ರು. ಈಗ ಮೊನ್ನೆ 1946 ಇಸ್ರಾಯೇಲ್ರಿಗೆ ಇಸ್ರೇಲ್ ಎಂಬ ದೇಶವನ್ನ ಪಾಲಿಸ್ಟೈನರೆಲ್ಲ ಹಿಡಿದಿಟ್ಟಿದ್ರು. ದೇವರು ಮತ್ತೆ ಕರೆತಂದು ತನ್ನ ಮಕ್ಕಳಿಗೆ ಆ ಸ್ಥಾನವನ್ನ ಕೊಟ್ಟರು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯಾ. ಅದರಿಂದ ಯೆರೂಸಲೇಮ್ ಇಸ್ಲಾಂ ಅವರ ಕೈಗಳಲ್ಲಿತ್ತು. ಈಗ ಅದು ಬಿಡುಗಡೆ ಆಗಿ ಇದೇ ಟ್ರಂಪ್, ಈಗಿರೋ ಟ್ರಂಪೇ ಅದೇ ಮುಖ್ಯವಾದ ಯೆರೂಸಲೇಮನ್ನ ಸ್ಟೇಟ್ ಆಗಿ ಮಾರ್ಪಡಿಸ್ತಾರೆ, ಮುಖ್ಯ ರಾಜ್ಯದ ಮುಖ್ಯ ಸ್ಥಾನವಾಗಿ. ಅಲ್ಲೆಲ್ಲೂಯಾ. ಅದರಿಂದ ನಾವು ಯೆರೂಸಲೇಮಿಗಾಗಿ ಪ್ರಾರ್ಥನೆ ಮಾಡಬೇಕಂತೆ. ಅಪ್ಪ, ಯೆರೂಸಲೇಮಿಗೆ ಸಮಾಧಾನ ಕೊಡು, ಯೆರೂಸಲೇಮ್ ಸಮಾಧಾನ ಕೊಡು. ಆ ಯೆರೂಸಲೇಮಲ್ಲಿ ನಮ್ಮ ದೇವಾದಿ ದೇವನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂಥ ಸ್ಥಳ, ಉಣ್ಣಲ್ಪಟ್ಟಂಥ ಸ್ಥಳ, ಅದು ಯಾವಾಗಲೂ ಸಮಾಧಾನ ಇರಬೇಕು, ಅಲ್ಲಿ ಯಾವಾಗಲೂ ಸಮಾಧಾನ ಇರಬೇಕು. ಯೆರೂಸಲೇಮ್ ಆಶೀರ್ವದಿಸಲ್ಪಡಲಿ, ಯೆರೂಸಲೇಮ್ ಆಶೀರ್ವಾದವಾಗಿರಲಿ ಅಂತೇಳಿ. ಹಲ್ಲೆಲೂಯಾ. ದೇವಾಲಯ ಯೆರೂಸಲೇಮಿಗೋಸ್ಕರ ನಮ್ಮ ಮೂಲ ಯೇಸುಸ್ವಾಮಿ ಬರುವಾಗ, ಹಲ್ಲೆಲೂಯಾ, ಸಿಯೋನ್ ಪರ್ವತದ ಮೇಲೆ ತನ್ನ ಕಾಲಿಡ್ತಾರೆ, ಅದು ಯೆರೂಸಲೇಮಲ್ಲಿದೆ. ಅದರಿಂದ ಯೆರೂಸಲೇಮ್ ಸಮಾಧಾನಕ್ಕೋಸ್ಕರ, ಯೆರೂಸಲೇಮಿನ ಏನಕ್ಕೋಸ್ಕರ? ಶುಭಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಅಸಮಾಧಾನ, ಯೆರೂಸಲೇಮ್ ಶುಭಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿನ್ನಲ್ಲಿ ಪ್ರೀತಿಸುವವರಿಗೆ ಸೌಭಾಗ್ಯವು, ಯಾರು ಯೆರೂಸಲೇಮಿಗಾಗಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಸೌಭಾಗ್ಯವನ್ನ ದೇವ್ರು ಕೊಡ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಹಲ್ಲೆಲೂಯಾ. ಇಷ್ಟು ದಿವಸ ನಮಗೆ ಸೌಭಾಗ್ಯ ಗೊತ್ತಿಲ್ಲ. ಇಷ್ಟು ದಿವಸ ನಾವು ಯೆರೂಸಲೇಮಿಗಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿಲ್ಲ. ಹಲ್ಲೆಲೂಯಾ. ನಾನು ಈ ವಾಕ್ಯ ಗೊತ್ತಿತ್ತು, ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಓದಿದ್ದೀನಲ್ಲ, ಹಂಗಾಗಿ ಯೆರೂಸಲೇಮ್ ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ. ನೀವು ಓದಿದ್ದೀರ, ಆದರೆ ನೀವು ಮರ್ತಿದ್ದೀರ. ಅದನ್ನೇ ದೇವರು ಇವತ್ತು ದೇವರ ಆತ್ಮ ನಮ್ಮನ್ನ ಎಚ್ಚರಪಡಿಸ್ತದೆ. ಯೆರೂಸಲೇಮಿಗಾಗಿ ನೀನು ಪ್ರಾರ್ಥನೆ ಮಾಡಿ ಸೌಭಾಗ್ಯವನ್ನ ಹೊಂದಿಕೋ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯೆರೂಸಲೇಮ್ ಸಮಾಧಾನ, ಯೆರೂಸಲೇಮಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತೀನಿ. ಇನ್ನೊಂದು ಪ್ರಾರ್ಥನೆ ಇದೆ, ಒಂದು 2-3 ಪ್ರಾರ್ಥನೆ ನಾನು ತಿಳಿಸ್ಬಿಟ್ಟು ಮುಗಿಸ್ಬಿಡ್ತೇನೆ. ಹಲ್ಲೆಲೂಯಾ. ಅದರಿಂದ ರೋಮ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ರೋಮ 10:1. ಸಹೋದರರೇ, ಆಮೆನ್. ಸಹೋದರರೇ, இஸ்ரவேல் ரட்சிக்கப்பட வேண்டும் என்று என்பதே என் இருதயத்தின் விருப்பமும் நான் தேவனை நோக்கி செய்கிற விண்ணப்பமா இருக்கிறது. அல்லேலூயா, அல்லೇಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲ್ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಯಾರಿಗೋಸ್ಕರ? ಇಸ್ರಾಯೇಲ್. ಅಲ್ಲೇಲೂಯಾ. ನಾವು ಅನೇಸರ ಕೇಳಿದ್ವಲ್ಲ, ಯಾಕೋಬನು ರಾತ್ರಿ ಎಲ್ಲ ಹೋರಾಡಿ ಪ್ರಾರ್ಥನೆ ಮಾಡ್ದ, ನಿನ್ನ ಬಿಡದೆ ಹೋದ್ರೆ ನಾನು ನಿನ್ನನ್ನ ಆಶೀರ್ವದಿಸದೆ ಹೋದ್ರೆ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿದ್ರು. ಅಲ್ಲೇಲೂಯಾ. ಯಾಕೋಬ ಅಂದ್ರೆ ಮೋಸಗಾರ ಅಂತ. ಅಲ್ಲೇಲೂ ಹೇಳ್ರಿ. ಯಾಕೋಬನ ಹೆಸರಿನ ಅರ್ಥ ಮೋಸಗಾರ. ಮೋಸಗಾರನ ದೇವ್ರ ಆಶೀರ್ವಾದ ಮಾಡಕ್ಕಾಗತ್ತಾ? ಅಲ್ಲೇಲೂಯಾ. ಅದರಿಂದ ನೀನು ಪ್ರಾರ್ಥನೆ ಮಾಡಿದ್ಯಾ, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ. ನೀನು ಇಂದಿಂದ ಇಸ್ರಾಯೇಲ್ ಎಂಬುದಾಗಿ ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ. ಅಲ್ಲೇಲೂಯಾ. ಯಾಕೋಬನಿಗೆ ಮೋಸಗಾರನೆಂಬ ಹಣೆಬರಹವನ್ನು ತೆಗೆದುಹಾಕ್ಬಿಟ್ಟು ಇಸ್ರಾಯೇಲ್ ಎಂಬುದಾಗಿ ಆಶೀರ್ವದಿಸ್ತಾರೆ. ಅಲ್ಲೇಲೂಯಾ. ಅವತ್ತು ಯಾಕೋಬನಿಗೆ ಇಸ್ರಾಯೇಲ್ ಎಂದು ಆಶೀರ್ವದಿಸಿದಂದರು. ಇವಾಗಲೂ ಇಸ್ರಾಯೇಲ್ ಯುದ್ಧ ನಡೀತಾ ಇದೆ, ಗೊತ್ತರ? ಅಲ್ಲೇಲೂಯಾ. ಪಾಲಿಸ್ಟೈನಕ್ಕೂ ಯಹೂದ್ಯರಿಗೂ ಯುದ್ಧ ನಡೀತಾ ಇದೆ. ಅಲ್ಲೇಲೂ ಹೇಳ್ರಿ. ಅಂದ್ರೆ ಇಸ್ರಾಯೇಲ್ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇಸ್ರಾಯೇಲುக்காக ஜெபம் பண்ற கடமை நமக்கு ஆண்டவர் வைத்திருக்கிறார். அல்லேலூயா. ಅದರಿಂದ ಇಸ್ರಾಯೇಲರನ್ನಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸಹೋದರರೇ, ಇಸ್ರಾಯೇಲ್ ರಕ್ಷಣೆ ಹೊಂದಬೇಕೆಂಬುದು ನನ್ನ ಮನೋಭಿಲಾಷೆ. ದೇವರಿಗೆ ಮಾಡುವ ವಿಜ್ಞಾಪನೆಯು ಅದೇ ಆಗಿದೆ. ಅಪ್ಪ, ಅವರು ರಕ್ಷಣೆ ಹೊಂದಲಿ. ಇಸ್ರಾಯೇಲ್ ಯಾಕೆ ಕೈ ಬಿಡಲ್ಪಡಬೇಕು?
ತಪ್ಪು ಮಾಡಿದ್ರು ನಿಜ, ನಿಮ್ಮನ್ನು ದೂಷಣೆ ಮಾಡಿದ್ರು, ನಿಮ್ಮನ್ನು ತಿರಸ್ಕಾರ ಮಾಡಿದ್ರು, ನಿಮ್ಮ ವಿರೋಧವಾಗಿ ನಿಂತರು, ಆದರೆ ನೀನು ದಂಡಿಸ್ದೆ. ಈಗ ಮತ್ತೆ ಸ್ಥಾನ ಕೊಟ್ಟಿದ್ಯಾ. ಅವ್ರ ರಕ್ಷಣೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಬರಲಿ, ಅವ್ರ ಪರಲೋಕಕ್ಕೆ ಬರಲಪ್ಪ, ನಿನ್ನ ರಾಜ್ಯಕ್ಕೆ ಬರಲಿ ಅಪ್ಪ ಅಂತೇಳಿ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಹಲ್ಲೆಲೂಯಾ. ಸರಿ, ಕಡೆಯದಾಗಿ ಒಂದು ವಿಷಯಕ್ಕಾಗಿ ನಾವು ನೋಡ್ಬಿಡೋಣ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಾಕ್ಯ. நீங்க தப்பி மனுஷகுமாரன் முன்பாக நிற்க பாத்திரவான்களாக எப்போதும் ஜெபம் பண்ணி விழித்திருங்கள் என்றார். ಆದರೆ ಬರುವುದಕ್ಕಿರುವ ಇವೆಲ್ಲುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಆತನ ಬರೋಣ ಸಮೀಪವಾಗಿದೆ. ಆ ಬರೋಣಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಪ್ಪ. ನಿನ್ನ ಬರೋಣದಲ್ಲಿ ನಾನೇ ಎತ್ತಲ್ಪಡ್ಬೇಕು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಭೆಯವರು, ನಮ್ಮ ಸಭೆ ವಿಶ್ವಾಸಿಗಳು ಒಬ್ಬರಾದರೂ ಕೈ ಬಿಡಲ್ಪಡಬಾರ್ದು. ಪರಲೋಕ ರಾಜ್ಯಕ್ಕೆ ಬರಬೇಕು. ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ವಾರ ಬಂದು ಕೂತಿದ್ದಾರೆ, ವಾರ ಒಂದು ಆಡ್ತಾರೆ, ಕೈ ತಡ್ತಾರೆ, ಕಾಣಿಕೆ ಕೊಡ್ತಾರೆ, ದಶಭಾಗ ಕೊಡ್ತಾರೆ. ಹಲ್ಲೆಲೂಯಾ. ಇದೆಲ್ಲ ಮುಖ್ಯ ಅಲ್ಲ. ನಿನ್ನ ರಾಜ್ಯಕ್ಕೆ ಬರಬೇಕು. ಎಲ್ಲಿ ಬರಬೇಕು? ನಿನ್ನ ರಾಜ್ಯಕ್ಕೆ. ಹಲ್ಲೆಲೂಯಾ. ನಿನ್ನ ಬರೋಣದಲ್ಲಿ ನಮ್ಮ ದೇವ್ರ ಮಕ್ಕಳು ಎತ್ತಲ್ಪಡಬೇಕು. ನಿಮ್ಮ ಬರೋಣದಲ್ಲಿ ನಮ್ಮ ಸಭೆ ಒಬ್ಬರಾದರೂ ಕೈ ಬಿಡಲ್ಪಡಬಾರ್ದು. ಇದೇ ನಮ್ಮ ಪ್ರಾರ್ಥನೆ. ನೀವು ಇವತ್ತಿಂದ ನಿಮ್ಮ ಪ್ರಾರ್ಥನೆ ಏನಾಗಿರ್ಬೇಕು? ಒಬ್ಬರಾದರೂ ಕೈ ಬಿಡಲ್ಪಡಬಾರದು ಸ್ವಾಮಿ. ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲದಕ್ಕೂ ಪ್ರಾರ್ಥನೆನೇ ಮೂಲ. ಬೇಡಿಕೊಳ್ಳು. ಇನ್ನೂ ಅನೇಕ ವಿಷಯಗಳಿದೆ. ದೇವ್ರ ಚಿತ್ತವಾದರೆ ಬರೋ ವಾರನೋ ಆಚೆ ವಾರನೋ ಇನ್ನೇನೇನಿಕ್ಕಲ್ಲ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಮುಖ್ಯವಾದ ಕೆಲವು ವಿಷಯಗಳನ್ನ ನಾನು ನಿಮಗೋಸ್ಕರ ಅದು ದೇವ್ರ ಪಾದದಲ್ಲಿದ್ದಂತಂದು ನಿಮಗೆ ತಿಳಿಸಿದ್ದೇನೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ಕೆಲಸದವರು ಹೆಚ್ಚಾಗುವುದಕ್ಕಾಗಿ, ಎರಡನೇದು ಸುವಾರ್ತೆಯನ್ನು ಧೈರ್ಯದಿಂದ ಮಾತಾಡುವುದಕ್ಕಾಗಿ, ಮೂರನೇದಾಗಿ ಏನು ಸ್ನೇಹಿತರಿಗಾಗಿ, ನಾಲ್ಕನೇದು ಯೆರೂಸಲೇಮಿಗಾಗಿ, ಐದನೇದು ಇಸ್ರಾಯೇಲರಿಗಾಗಿ, ಆರನೇದು ಆತನ ಬರೋಣಕ್ಕಾಗಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ, ನಾವು ಪ್ರಾರ್ಥಿಸುವರಾಗಿರೋಣ. ಎಲ್ಲ ವಿಷಯ ಬಂದಾಗಲೂ ಈ ವಿಷಯನೂ ಜ್ಞಾಪಕಟ್ಟು ಪ್ರಾರ್ಥನೆ ಮಾಡ್ರಿ. ಯೆರೂಸಲೇಮಿಗೆ ಪ್ರಾರ್ಥನೆ ಮಾಡೋದು ಸೌಭಾಗ್ಯ ನಿನ್ನ ಮನೆ ನೋಡಿಕೆ ಬರುತ್ತೆ. ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿನ್ನ ಮನೆಗೆ ಎರಡರಷ್ಟು ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಇವೆಲ್ಲ ನಾವು ಕಳ್ಕೊಳ್ತಾ ಇದ್ದೇವೆ. ಇವೆಲ್ಲ ನಾವು ಪಡ್ಕೊಳ್ಳೋರಾಗಿ ಕಾಣಲ್ಪಡೋಣ. ದೇವ್ರ ವಾಕ್ಯವನ್ನು ಆಶ್ರಯಿಸ್ರಿ. ನಾವೆಲ್ಲರೂ ಮೊಣಕಾಲರು.